ತಗೋತಾನೆ, ಬಹಳ ಜಾಣ ಆದ್ರೆ ಸರ್ಕಾರಿ ನೌಕರಿ ತಗೋತಾರೆ. ಒಂದು ವೇಳೆ ಅವ ಸರ್ಕಾರಿ ನೌಕರಿ ತಗೊಳ್ಳಿಲ್ಲ ಅಂತ ಇಟ್ಕೋರಿ, ನಾನು ನಿಮ್ಗೆ ಹೇಳ್ತೀನಿ, ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಅವ ಬಹಳ ಶಾಣೆಯಾಗಿ ಮಗ ಅಥವಾ ಮಗಳು ಬಹಳ ಶಾಣಕ್ಯಾಗಿ ನೌಕರಿ ತಗೊಂಡ್ರ ಚಲೋ. ನೌಕರಿ ತಗೊಳಕ್ ಆಗ್ಲಿಲ್ಲ ಅಂದ್ರೆ ತೀರಾ ಚಲೋ. ಯಾಕಂದ್ರೆ ಅವ್ರು ಓದ್ಕೊಂಡು ನಾಲೆಜ್ ಸಂಪಾದಿಸ್ತಾರಲ್ಲ, ಇನ್ನೇನೋ ಮಾಡ್ತಾರೆ. ಇನ್ನೊಂದು ಉದಾಹರಣೆಯನ್ನು ಹೇಳಲಿಕ್ಕೆ ಬಯಸ್ತೀನಿ ನಾನು. ಇಂಥ ಒಂದು ಕೋಚಿಂಗ್ ಕ್ಲಾಸ್ನಲ್ಲಿ ಒಬ್ಬ ಸಾಮಾನ್ಯ ಬಡ ಹುಡುಗ, ನಿಮ್ಗೆ ಕೇಳಿದ್ರೆ ರೋಮಾಂಚನ ಆಗ್ತದೆ ಖಂಡಿತ ನಿಮ್ಗೆ. ಅವನೇನಿಲ್ಲ, ಗಣಿತ ಮಾತ್ರ ಚಂದ ಓದ್ತಿದ್ದ, ಗಣಿತ ಬರ್ತಿತ್ತು ಅವನಿಗೆ, ಗಣಿತ ಚಂದಾಗಿ ಓದ್ತಿದ್ದ, ಓದಿದ, ಇಂಜಿನಿಯರಿಂಗ್ ಪದವಿ ಆಗುವವರೆಗೂ ಓದಿದ, ಗಣಿತದಲ್ಲಿ ಬಹಳ ಶಾಣೆ ಇದ್ದ. ಏನೋ ಕನ್ಸು ಕಟ್ಕೊಂಡಿದ್ದ. ನಾವೆಲ್ಲ ಕನ್ಸು ಕಟ್ಕೋತೀವಿ ಮಕ್ಕಳ ಬಗ್ಗೆ, ನಮ್ಮ ಮಕ್ಕಳು ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಕನ್ಸು ಕಾಣ್ತೀವಿ, ತಪ್ಪಲ್ಲದು. ಅವನು ಕನಸು ಕಂಡ, ನಾವ್ ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಕನಸು ಕಂಡ. ಕನಸು ಕಾಣುವ ವಯಸ್ಸಿನಲ್ಲೇ ದುರ್ದೈವ. ಯಾಕಂದ್ರೆ ಉದ್ಯೋಗ ಕಟ್ಕೊಳ್ಳಿಲ್ಲ ಅಂದ್ರೆ ಬದುಕಾಗೋದಿಲ್ಲನ್ರಿ ನಮ್ಗೆ. ನಾ ಅನಿವಾರ್ಯ ಅದು ರಿಸಲ್ಟ್ ಬರೋ ಮಟ್ಟ ನಾ ಮಾತಾಡಬೇಕ್ರಿ. ಈಗ ನೀವು ನನ್ನ ಸಹಿಸ್ಕೊಳ್ಳೇಬೇಕು. ಅದು ಸದ್ ರಿಸಲ್ಟ್ ಅನ್ನೋಷ್ಟು